ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಮಗಳ ಜಾತಕದಿಂದ ನಮ್ಗೆಲ್ಲ ಒಟ್ಟಾಗಿ ಬಂದಿದೆ. ಪುರೋಹಿತರ ಪುಣ್ಯದಿಂದ ಇಲ್ಲಿವರೆಗೂ ಬಂದಿದೆ. ಇಲ್ಲ ಅಂದಿದ್ರೆ ನಿಮ್ ಜೊತೆ ಸಂಬಂಧ ಬೆಳೆಸೋ ಅದೃಷ್ಟ ಮಾತ್ರನೇ ಅಲ್ಲ, ನಿಮ್ ಮನೆ ಹೊಸಲು ತುಳಿಯೋ ಭಾಗ್ಯ ಕೂಡ ನಮಗ್ ಸಿಗ್ತಾನೆ ಇರ್ಲಿಲ್ಲ. ನಾನು ಆಸ್ತಿಗಿಂತ ಮಾತಿಗೆ ಬೆಲೆ ಕೊಡ್ತೀನಿ. ಮಾತನ್ನು ಉಳಿಸ್ಕೊಂಡ್ರೆ ಮನುಷ್ಯ ಸತ್ ಹೋದ್ರೂ ಕೂಡ ಬದುಕೇ ಇರ್ತಾನೆ. ಅಲ್ಲಿ 10 ಊರು ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಒಬ್ಬ ಅರ್ಹತೆ ಇರೋ ಹುಡುಗಿ ಸಿಗ್ಬೇಕು. ಆ ತರದ ಸೊಸೆನೆ ನಮಗ್ ಸಿಕ್ಕಿದಾಳೆ. ಅಷ್ಟು ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿರೋ ನಿಮ್ ಜೊತೆ ಈ ಸಂಬಂಧ ಬೆಳೆಸೋದು ನಮ್ಮ ಭಾಗ್ಯ ಅಂತ ನಾವ್ ಅನ್ಕೋತೀವಿ. ಅಂತ ಮಾತಾಡ್ಬೇಡಿ. ನನ್ನ ಹೆಂಡತಿ ಹೇಳಿದ್ ನಿಜ ರೀ. ಈ ಸಮಯದಲ್ಲಿ ಸ್ಥಾನ ಮಾನ ಬಗ್ಗೆ ಚರ್ಚಿಸೋ ಅಗತ್ಯ ಇಲ್ಲ. ಕಾರ್ಯಕ್ರಮನ ಮುಂದುವರ್ಸೋಣ. ಪುರೋಹಿತ್ರೆ, ಸರಿ ಆಯ್ತು. ಅಮ್ಮ, ಹುಡುಗಿನ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ, ಅತಿಗೆ ಬನ್ನಿ. ಒಂದ್ ನಿಮಿಷ ರೀ. ಏನಾಯ್ತಪ್ಪ ಹೇಳು. ನಾನು ಏನಾಯ್ತು ಚಿಕ್ಕ ಬಾಮೈದ? ಅದು ಹೇಳೋ. ಹೇಳು ಕಂದ. ನಾನು ಅವ್ರ ಹತ್ರ ಮಾತಾಡ್ಬೇಕು. ಹೆಣ್ಣಿನ ತಾಯಿ ಜೊತೆ ಏನ್ ಮಾತಾಡ್ತೀಯ ಬಾಮೈದ? ಭಾವ, ಅವ್ನು ಹೇಳಿದ್ದು ಮದ್ವೆ ಹೆಣ್ಣಿನ ಜೊತೆ ಮಾತಾಡ್ತೀನಿ ಅಂತ. ಓ ಹೌದಾ? ಒಂದ್ಸಲ ನಾನು ಹುಡುಗಿ ಜೊತೆ ಮಾತಾಡ್ಬೋದು. ನಿಶ್ಚಿತಾರ್ಥಕ್ಕೆ ಫಿಕ್ಸ್ ಆಗಿ ಬಂದಿದೀವಿ. ಇವಾಗ ಏನ್ ಮಾತಾಡ್ತೀಯಾ? ಅಮ್ಮನ್ ಮಾತೆ ನನ್ ಮಾತು ಅಂದ್ಯಲ್ಲೋ. ಹುಡುಗಿನ್ ನೋಡಿ ಇಷ್ಟ ಇಲ್ಲ ಅಂತ ಹೇಳ್ತಾ ನೀನು. ನಿನಗೆ ಇನ್ನೂ ಆಸೆ ಸತ್ತಿಲ್ಲ. ಇಲ್ಲಿವರೆಗೂ ಆ ಹುಡುಗಿ ಫೋಟೋ ಕೂಡ ನೋಡಿಲ್ಲ. ನನ್ನ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಾನೆ. ಒಂದು ಸಲ ಮಾತಾಡಿದ್ರೆ ತಪ್ಪೇನಿದೆ ಅದರಲ್ಲಿ? ಬೀಗ್ರೆ, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ? ಇದರಲ್ಲಿ ಅಭ್ಯಂತರ ಏನಿದೆಯಮ್ಮ? ಈ ದಿನಗಳಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ? ಹೋಗಪ್ಪ. ಹಲೋ ಗೀತಾ,
ನಾನು ಅವನಿ. ಅವನಿ ಚೆನ್ನಾಗಿದ್ಯಾ? ಬೆಂಗಳೂರು ಕೋಡ್ ಕಾಣಿಸ್ತಾ ಇದೆ. ಚೆನ್ನೈಯಿಂದ ಬಂದಿದ್ಯಾ ನೀನು? ಬಂದಿದ್ದೀನಿ. ಇವಾಗ ಎಲ್ಲಿದ್ಯಾ? ಶ್ರೀಕರ್ ಅವರು ಒಂದ್ ಗೆಸ್ಟ್ ಹೌಸ್ ಕರ್ಕೊಂಬಂದ್ಬಿಟ್ಟು ಅವ್ರ ಮನೆಗೆ ಹೋದ್ರು. ಅವನು ಅಂತ ಕರೀತಾ ಇದ್ದವಳು ಅವರು ಅಂತ ಕರೀತಿದ್ಯಲ್ಲ, ಯಾಕೆ? ಶ್ರೀಕರ್ ಅವರು ನಿನ್ಗೆ ತಾಳಿ ಕಟ್ಟಿರೋ ಥರ. ಏನ್ ವಿಷಯ? ಏ ಸುಮ್ನೆ ಏನೋ ಅಂದೆ ಕಣೆ, ಬೇಜಾರ್ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಕಷ್ಟದಲ್ಲಿರೋ ಹೆಣ್ಣಿಗೆ ಆಶ್ರಯ ಕೊಟ್ಟಿದ್ದಾರೆ. ಹೀಸ್ ಗ್ರೇಟ್. ಆಶ್ರಯ ಮಾತ್ರನೇ ಅಲ್ಲ, ನನ್ ಕತ್ತಿಗ್ ತಾಳಿ ಕಟ್ಟಿ ತನ್ನ ಹೆಂಡತಿಯಾಗಿ ನನ್ಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ? ಹೌದು ಗೀತಾ, ನಾವು ಮದ್ವೆ ಮಾಡ್ಕೊಂಡ್ವಿ. ನಿಜನಾ? ಈಗ ನೀನ್ ಸುಮ್ನೆ ಹೇಳಿದ್ದು ನಿನ್ನೆ ನಮ್ ಜೀವನದಲ್ಲಿ ನಿಜ ಆಯ್ತು. ನನಗ್ ಭಯ ಆಗ್ತಿದೆ ಕಣೆ ಅವನಿ. ಇಷ್ಟು ದೊಡ್ಡ ಶಾಕ್ ಕೊಡ್ತಿದ್ಯಲ್ಲೇ. ನೀನಿರೋ ಪರಿಸ್ಥಿತಿ ನೋಡಿ ಕರುಣೆಯಿಂದ ಮದ್ವೆ ಮಾಡ್ಕೊಂಡ್ರ? ಅವ್ರೇನೋ ಪರಿಹಾರ ಹುಡುಕ್ತೀನಿ ಅಂದ್ರಲ್ಲ, ಅದಿದೇನಾ? ಕರುಣೆಯಿಂದ ಮಾಡ್ಕೊಂಡಿಲ್ಲ, ನನ್ನ ಪ್ರೀತಿಸಿ ಮಾಡ್ಕೊಂಡಿದ್ದಾರೆ. ಪ್ರೀತಿನ? ಇದ್ಯಾವಾಗ? ಅವ್ರು ನಾನು ನೋಡಿದ ಮೊದಲನೇ ನೋಟದಲ್ಲೇ ಅವ್ರಿಗೆ ನನ್ ಮೇಲೆ ಹುಟ್ಟಿದ ಪ್ರೀತಿ ನಮ್ ಮದ್ವೆವರೆಗೂ ದಾರಿ ಮಾಡ್ಕೊಡ್ತು. ನಿಜವಾಗ್ಲೂ ನನ್ಗಿದ್ನೆಲ್ಲ ನಂಬೋಕೆ ಆಗ್ತಿಲ್ಲ. ನೀನಂತೂ ಇದೆಲ್ಲ ಕನ್ಸೋ ನಿಜಾನೋ ಅನ್ನೋ ಫೀಲಲ್ಲಿರ್ತೀಯ. ಶ್ರೀಕರ್ ಅವರದ್ದು ರಿಚ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಅನ್ಸತ್ತೆ. ಹೌದು. ಹಾಗಾದ್ರೆ ಜ್ಯೋತಿಷಿ ಹೇಳ್ದಾಗೆ ದೊಡ್ಡ ಮನೆ ಸೊಸೆ ಆಗಿದ್ಯಾ. ಈ ವಿಷಯ ಅಕ್ಕಂಗ್ ಗೊತ್ತಾಯ್ತು ಅಂದ್ರೆ ತುಂಬಾ ಖುಷಿ ಪಡ್ತಾರೆ. ಹಾಗಂತ ಅವಸರ ಪಟ್ಟು ಹೇಳ್ಬೇಡ. ಭಾವಂಗ್ ಗೊತ್ತಾದ್ರೆ ತೊಂದ್ರೆ ಆಗತ್ತೆ. ಸಮಯ ನೋಡಿ ನಾನೇ ಹೇಳ್ತೀನಿ. ಅದ್ ಸರಿ, ನಿನ್ನನ್ ಮನೆ ಕರ್ಕೊಂಡು ಹೋಗ್ದೆ ಗೆಸ್ಟ್ ಹೌಸ್ ಅಲ್ಲಿ ಯಾಕಿಟ್ಟಿದ್ದಾರೆ? ಮಗನ್ ಮದ್ವೆ ಬಗ್ಗೆ ಅವ್ರಿಗೆ ತುಂಬಾ ಕನ್ಸಿರತ್ತೆ. ಸಡನ್ ಆಗಿ ಪರಿಚಯನೇ ಇಲ್ದಿರೋ ಹುಡುಗಿನ ಮದ್ವೆ ಆದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ವಲ್ಲ. ಅದಕ್ಕೆ ಮನೆಯವ್ರಿಗೆಲ್ಲ ನಿಧಾನವಾಗಿ ಅರ್ಥ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ್ರು. ಅದು ನಿಜಾನೇ ಬಿಡು. ಶ್ರೀಕರ್ ಅವ್ರ ಪೇರೆಂಟ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ನೋಡಿದ್ರು ಅಂದ್ರೆ ತಕ್ಷಣ ಅಕ್ಸೆಪ್ಟ್ ಮಾಡ್ತಾರೆ. ನಿನ್ನಂತವಳನ್ನ ತಲೆ ಮೇಲೆ ಇಟ್ಕೊಳ್ತಾರೆ. ಹಾಗೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಆದ್ರೆ ಏನಾಗತ್ತೋ ಊಹಿಸೋದಕ್ಕಾಗಲ್ಲ. ಯಾವುದೋ ಒಂಥರ ಭಯ ಮನಸ್ಫೂರ್ತಿ ಆವರಿಸ್ಕೊಂಡಿದೆ ಗೀತಾ. ಒಂದ್ ವೇಳೆ ನನ್ ದುರಾದೃಷ್ಟದಿಂದ ಅವ್ರು ನನ್ನ ಒಪ್ಕೊಳ್ದೆ ಹೋದ್ರೆ ನನ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿಲ್ಲ. ಹಾಗೆ ಹೇಳ್ಬೇಡ ಅವನಿ. ಇಷ್ಟು ವರ್ಷ ಕಷ್ಟಗಳನ್ನ ನೋಡ್ದೆ, ಈಗ ಒಂಟಿತನ ನೋಡ್ತಾ ಇದ್ದೀನಿ. ಅಷ್ಟು ಒಳ್ಳೆ ವ್ಯಕ್ತಿ ಗಂಡ ಆಗಿ ಸಿಕ್ಕಿದಾನೆ, ಇನ್ನು ಒಂಟಿತನ ಯಾಕೆ? ಅವ್ರಿಲ್ದೇ ಇರೋ ಈ ಕ್ಷಣಗಳು, ನಿಮಿಷಗಳು ಒಂಟಿತನ ಅನ್ನೋ ಭಾವನೆನೇ ಹುಟ್ಟಿಸ್ತಾ ಇದೆ. ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡ. ಗೆಸ್ಟ್ ಹೌಸ್ ಎಲ್ಲಿದೆ ಅಂತ ಹೇಳು, ನಾನ್ ಬಂದ್ ಮೀಟ್ ಮಾಡ್ತೀನಿ. ನಾನು ಹೇಳ್ತೀನಿ, ಅವಾಗ ಬಾ. ಮತ್ತೆ ಕಾಲ್ ಮಾಡ್ತೀನಿ. ಸರಿ. ಶತ್ರುವಿಂದ ನಿನ್ನನ್ನ ಕಾಪಾಡೋಂಥ ಗಂಡ ಸಿಕ್ಕಿರೋದಕ್ಕೆ ಆನಂದ ಪಡ್ಬೇಕು, ಇನ್ಮುಂದೆ ನಿನ್ ಭವಿಷ್ಯ ಹೇಗಿರುತ್ತೆ ಅಂತ ಭಯ ಪಡ್ಬೇಕು, ನನ್ಗೆ ಅರ್ಥ ಆಗ್ತಿಲ್ಲ ಅವನಿ. ಮದ್ವೆ ಆಗೋ ಹುಡುಗನ ಫೋಟೋದಲ್ಲಿ ಮಾತ್ರ ನೋಡಿರೋದು, ಲೈವ್ ಆಗಿ ನೋಡಿಲ್ಲ ಅಲ್ವಾ? ಅದಕ್ಕೆ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದಾಳೆ ಪಾಪ. ಎಕ್ಸ್ಕ್ಯೂಸ್ ಮೀ. ಹಾಯ್ ಶ್ರೀಕರ್ ಅವರೇ, ನಿಮ್ ಬಗ್ಗೆನೇ ಪವಿತ್ರನ್ ಜೊತೆ ನಾವು ಮಾತಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಇಫ್ ಯು... ಓ, ತುಂಬಾ ಸ್ಪೀಡ್ ಆಗಿದ್ದೀರಾ ನೀವು. ಬಾಯ್ ಪವಿತ್ರ, ಬನ್ರಿ ಹೋಗೋಣ.
ಹಾಯ್ ರೀ. ಹಾಯ್. ಚೆನ್ನೈ ಟ್ರಿಪ್ ಚೆನ್ನಾಗಾಯ್ತಾ? ಯಾ, ಚೆನ್ನಾಗಾಯ್ತು. ಏನೋ ಮಾತಾಡ್ಬೇಕು ಅಂದ್ರಿ? ಆಕ್ಚುಲಿ ಅದು ಪರವಾಗಿಲ್ಲ, ಹೇಳಿ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಜಾತಕ ನಮ್ಮ ವಂಶಕ್ಕೆ, ನಮ್ಮ ಆಚಾರಕ್ಕೆ ಅನುಕೂಲವಾಗಿದ್ರೆ ಸಾಕು ಅನ್ಕೊಂಡು ನಮ್ಮಮ್ಮ ಈ ಸಂಬಂಧನ ಓಕೆ ಮಾಡಿದಾಳೆ. ಹೌದು. ಟು ಬಿ ಫ್ರ್ಯಾಂಕ್, ಇಲ್ಲಿವರೆಗೂ ನಾನು ನಿಮ್ಮ ಫೋಟೋ ಕೂಡ ನೋಡಿಲ್ಲ. ಹೌದಾ? ಯಾ, ಅಮ್ಮನ ಮಾತಿನ ಮೇಲಿರೋ ಗೌರವಕ್ಕೆ ಬಂದಿದ್ದೀನಿ. ನನ್ನ ವಿಷಯ ಬಿಟ್ಬಿಡಿ, ನಿಮ್ಮ ಬಗ್ಗೆ ಹೇಳ್ತೀರಾ? ನನ್ನ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದಕ್ಕೆ ತಪ್ಪೇನೂ ಇಲ್ಲ. ಬಿಟೆಕ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ. ಜನರಲ್ ಆಗಿ ಯಾವುದೇ ಹುಡುಗಿಗಾದ್ರೂ ಗಂಡ ಆಗೋನ್ ವಿಷಯದಲ್ಲಿ ಕೆಲವು ಆಸೆಗಳಿರುತ್ತೆ ಅಲ್ವಾ? ನೀವು ನನ್ನನ್ನು ಡೈರೆಕ್ಟಾಗಿ ನೋಡ್ದೇನೆ, ನನ್ನ ಹತ್ರ ಮಾತಾಡ್ದೇನೆ, ನಾನು ಎಂಥವನು ಅಂತ ತಿಳ್ಕೊಳ್ದೇನೆ ಎಂಗೇಜ್ಮೆಂಟಿಗೆ ರೆಡಿಯಾಗಿ ಹೋಗಿದ್ದೀರಾ. ಒಂದು ಹೆಣ್ಣು ಹೀಗೆ ಒಪ್ಕೊಳ್ಳೋದು ಎಷ್ಟು ಕರೆಕ್ಟು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದ್ರೂ ಅಭ್ಯಂತರ ಇದ್ರೆ ಇವಾಗ ನನ್ನ ಹತ್ರ ಹೇಳ್ಕೋಬೋದು. ನೀವು ಸಿಗೋದು ವೆರಿ ಲಕ್ಕಿ. ಅಭ್ಯಂತರ ಹೇಳೋದಕ್ಕೆ ಏನಿರುತ್ತೆ? ನಿಮ್ಮ ಫೋಟೋ ನೋಡ್ದೆ, ಇಷ್ಟ ಆದ್ರಿ. ನಿಮ್ದು ಬೆಲೆ ಕೊಡುವಂತ ಕುಟುಂಬ, ನೀವೆಲ್ಲ ಗೌರವ ಇರೋ ವ್ಯಕ್ತಿಗಳು. ಇದನ್ನು ಮೀರಿ ನನಗಿನ್ನೇನ್ ಬೇಕು? ನನ್ನನ್ನೇನಾದ್ರೂ ಕೇಳೋದಿದೆಯಾ? ಏನಿಲ್ಲ ರೀ. ನಾನು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀನಾ, ನನಗೆ ಯಾರ ಹತ್ರನಾದ್ರೂ ರಿಲೇಶನ್ಶಿಪ್ ಇದೆಯಾ ಅಂತ ಅದನ್ನೆಲ್ಲ ನೀವು ಚೆಕ್ ಮಾಡಲ್ವಾ? ನಿಮ್ದು ಎಷ್ಟು ಒಳ್ಳೆ ಕ್ಯಾರೆಕ್ಟರ್ ಅಂತ ತುಂಬಾ ಜನ ಹೇಳಿದ್ದಾರೆ. ನಿಮ್ಮನೆ ಕಟ್ಟುಪಾಡುಗಳನ್ನ ನೋಡಿದ್ರೆ ನಿಮ್ಗೆ ಯಾವ ಕೆಟ್ಟ ಅಭ್ಯಾಸ, ಕೆಟ್ಟ ಪರಿಚಯಗಳು ಇರುತ್ತೆ ಇರಲ್ಲ ಅಂತ ಯಾರಾದ್ರೂ ಹೇಳ್ತಾರೆ. ಇನ್ನೂ ತಡ ಮಾಡ್ದೇನೆ ಅವನಿ ಬಗ್ಗೆ ಹೇಳ್ಬಿಡ್ಬೇಕು. ಏನ್ ಯೋಚನೆ ಮಾಡ್ತಿದ್ದೀರಾ? ಪವಿತ್ರ, ನನ್ನ ಬಗ್ಗೆ ನಿಮ್ಮ ಹತ್ರ ಓಪನ್ ಆಗಿ ಒಂದು ವಿಷಯ ಹೇಳಬೇಕು. ಹೇಳಿ. ಕೇಳಿದ್ಮೇಲೆ ದೊಡ್ಡ ಮನ್ಸಿಂದ ಅರ್ಥ ಮಾಡ್ಕೊಂಡು ನನಗೆ ಹೆಲ್ಪ್ ಮಾಡಬೇಕು. ಏನ್ರಿ ಏನೇನೋ ಮಾತಾಡಿ ನನಗೆ ಟೆನ್ಷನ್ ಕೊಡ್ತಿದ್ದೀರಾ? ನಾನು ಹೇಳೋದನ್ನ ಕೂಲಾಗಿ ಕೇಳಿಸ್ಕೊಳ್ಳಿ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಪವಿತ್ರ, ಮುಹೂರ್ತದ ಸಮಯ ಹತ್ರ ಬರ್ತಿದೆ. ಪುರೋಹಿತರು ಕರ್ಕೊಂಡ್ ಬರೋದಕ್ಕೆ ಹೇಳಿದ್ರು. ಒಂದು 5 minutes ರೀ. ರಾಹುಕಾಲ ಬಂತು ಅಂದ್ರೆ ಶುಭ ಕಾರ್ಯಕ್ಕೆ ವಿಘ್ನ ಆಗತ್ತಪ್ಪ. ನಮ್ಮಗಳ ಹತ್ರ ಇನ್ನೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ನಿಶ್ಚಿತಾರ್ಥ ಆದ್ಮೇಲೆ ಮಾತಾಡ್ಕೊಳ್ಳುವಂತೆ. ಅದಲ್ಲ ರೀ, ನೀವ್ ಮಾತಾಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರೈವೇಟ್ ಸ್ಪೇಸ್ ಕೂಡ ಇದೆ. ನೀವ್ ಮೊದ್ಲು ಬನ್ನಿ. ಬಾಮ್ಮ. ಶ್ರೀಕರ್ ಅವರು ನನ್ನ ಹತ್ರ ಏನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ. ಆಮೇಲೆ ಮಾತಾಡ್ಕೋಬಹುದು. ಬನ್ನಿ ಬನ್ನಿ. ತುಳಸಿ, ಕರ್ಕೊಂಡ್ ಬರ್ತಿದ್ಯಾ? ನೋಡಿ ಕರೀತಿದ್ದಾರೆ, ಬೇಗ ಬನ್ನಿ. ಇಷ್ಟೊತ್ತು ಏನ್ ಮಾತಾಡ್ದೆ ಚಿಕ್ಕಬಾಮೈದ? ಯಾಕೇನು ಮಾತಾಡ್ತಾ ಇಲ್ಲ? ಮದುವೆ ಮಾಡ್ಕೊಳ್ಳೋರ್ ಮಧ್ಯೆ ಇರೋ ಸೀಕ್ರೆಟ್ಸ್ ಎಲ್ರ ಮುಂದೆ ಹೇಳೋಕ್ಕಾಗತ್ತಾ? ಕಾಮನ್ ಸೆನ್ಸ್ ಇಲ್ದೆ ಮಾತಾಡ್ತಿದ್ಯಾ? ಅದಿದ್ರೆ ನಮ್ಮನೇಲಿ ಯಾಕಿರ್ತಾರಪ್ಪ? ಕೂತ್ಕೊಳ್ಳಮ್ಮ. ಪುರೋಹಿತ್ರೆ, ನೀವು ಕಾರ್ಯಕ್ರಮನ ಶುರು ಮಾಡಿ. ಹಾಗೆ ಆಗ್ಲಮ್ಮ. ಹುಡುಗಿಗೆ ಹುಡುಗ, ಹುಡುಗನಿಗೆ ಹುಡುಗಿ ಇಷ್ಟ ಆಗಿದೆ ಅಲ್ವಾ? ಒಬ್ರಿಗೊಬ್ರು ಇಷ್ಟಪಟ್ಟಿರೋದಕ್ಕೆ ಅಲ್ವಾ ರೀ ಇಷ್ಟು ದೂರ ಬಂದಿರೋದು. ನೀವು ಮುಂದುವರಿಸಿ ಪುರೋಹಿತ್ರೆ.
ಶುಭವಾಗ್ಲಿ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಏನಪ್ಪ, ಕುಂಕುಮ ಇಟ್ಕೊಳಪ್ಪ. ಅಮ್ಮ, ನೀನು ಕೂಡ ಇಟ್ಕೊಳಮ್ಮ. ದೇವ್ರೇ, ಮದ್ವೆ ಹುಡುಗಿ ತಾಯಿನೋ ತಂದೆನೋ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೊಟ್ಟೋಗ್ಬೇಕು. ಆಗ ಈ ನಿಶ್ಚಿತಾರ್ಥ ನಿಲ್ಲತ್ತೆ. ನನ್ ಮಗಳಿಗೆ ನ್ಯಾಯ ಸಿಗುತ್ತೆ. ನೀನ್ ಎಷ್ಟೇ ಮೈಂಡ್ ವಾಯ್ಸಲ್ಲಿ ಬೇಡ್ಕೊಂಡ್ರು ಈ ಫಂಕ್ಷನ್ ನಿಲ್ಲಲ್ಲ ಅದ್ಕೆ. ಅಮ್ಮ, ಉಂಗ್ರ ಬದಲಾಯಿಸ್ಕೊಳ್ಳೋ ಸಮಯ ಬಂದಿದೆ. ಆ ಉಂಗ್ರನ್ ತಗೊಳ್ಳಿ. ಹುಡುಗಿಗೆ ಉಂಗ್ರನ ಹಾಕಪ್ಪ. ಅಮ್ಮ, ಹುಡುಗನಿಗೆ ನೀನು ಹಾಕಮ್ಮ. ಪವಿತ್ರ, ಉಂಗ್ರನ ಬದಲಾಯಿಸ್ಕೊಂಡ್ ಹಾಗೆ ಕನ್ಸ್ಕಣ್ಣ. ಅಮ್ಮ, ಗಣಪತಿ ಪೂಜೆ ಮುಗೀತು. ಇನ್ನು ಮದುವೆ ಗಂಡು ಮದುವೆ ಹೆಣ್ಣು ಉಂಗ್ರನ ಬದಲಾಯಿಸ್ಕೊಂಡ್ರೆ ಆಮೇಲೆ ನಿಶ್ಚಯ ತಾಂಬೂಲನ ಬದಲಾಯಿಸ್ಕೋಬಹುದು. ಹುಡುಗ ಹುಡುಗಿಗೆ ಉಂಗ್ರ ಕೊಡಿ. ಏನ್ ಯೋಚನೆ ಮಾಡ್ತಿದ್ಯಾ ಶ್ರೀಕರ್? ತಗೋ. ಈ ದಿನಕ್ಕೋಸ್ಕರ ಎಷ್ಟು ದಿನಗಳಿಂದ ಕನಸು ಕಂಡಿರೋನು ಇದೆಲ್ಲ ಕೆಟ್ಟ ಕನಸಿನ ಹಾಗೆ ಬದಲಾಗೋದ್ರೆ ಅಂತ ಮನಸ್ಸಿನಲ್ಲೇ ಅನ್ಕೋತಿರೋ ಹಾಗಿದೆ. ಚೆನ್ನೈನಿಂದ ಬಂದಾಗಿಂದ ನಮ್ ಶ್ರೀಕರ್ ಮುಖ ಹಾಗೇ ಇದೆ. ಏನಾಯ್ತು ಶ್ರೀಕರ್? ಏನಿಲ್ಲಮ್ಮ. ಮತ್ ಯಾಕೆ ಹಾಗೆ ಡಲ್ ಆಗಿದ್ಯಾ? ಶ್ರೀಕರ್ ಮನ್ಸಲ್ಲಿ ಏನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳಿ. ಶ್ರೀಕರ್, ಅಮ್ಮ, ಮುಹೂರ್ತದ ಸಮಯ ಬಂದ್ಬಿಟ್ಟಿದೆ. ತಗೋ ಕಂದ. ಏನ್ ನಡಿಬೇಕೋ ಅದ್ ನಡೆಯುತ್ತೆ. ಈ ಸಮಯದಲ್ಲಿ ಕೂಡ ನಾನು ಬಾಯಿ ಬಿಡ್ಲಿಲ್ಲ ಅಂದ್ರೆ ಅವನಿಗೆ ಅನ್ಯಾಯ ಆಗತ್ತೆ, ನಾನು ಪಾಪಿ ಆಗ್ತೀನಿ. ಆಗಿರೋ ಮದುವೆ ಬಗ್ಗೆ ಹೇಳ್ಬಿಡ್ತೀನಿ. ಅಮ್ಮ, ಹುಡುಗನಿಗೆ ಉಂಗ್ರ ಹಾಕಮ್ಮ.